ಹಸ್ಬೆಂಡು ನೀವಿಲ್ಲಿದ್ದೀರಾ? ನಿಮ್ಗೇನೋ ತೋರಿಸ್ಬೇಕು. ಬನ್ನಿ ಬನ್ನಿ. ಏನ್ರಿ ನಿಮ್ದು? ಏನ್ರಿ ಇದು? ಹಸ್ಬೆಂಡು ಬಟ್ಟೆನ ಸರಿಸಿ. ಏನ್ರಿ ಇದ? ನೋಡಿ ಹಸ್ಬೆಂಡು, ಅಭಿಮಾನಿಗಳ ಪಾಲಿಗೆ ಅವ್ರ ಹೀರೋನೇ ದೇವ್ರು. ಅದೇ ನನ್ನ ಪಾಲಿಗೆ ನೀವೇ ಹೀರೋ, ನೀವೇ ದೇವ್ರು. ನಿಮ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ ಇದನ್ನು ಮಾಡಿಸಿಟ್ಟಿದ್ದೀರಾ? ನೆನೆ ನೀವೇ ತಾನೇ ಹೇಳಿದ್ದು ನನ್ನ ಜೊತೆ ಮಾತಾಡಬೇಡ ಅಂತ. ಅದಕ್ಕೆ ನಿಮ್ಮ ಹತ್ರ ದಿನ ಬಯಸ್ಕೊಳ್ಳೋ ಬದಲು ನನ್ನ ಮನ್ಸಲ್ಲಿರೋದನ್ನ ಇದ್ರ ಹತ್ರ ಹೇಳಿ ಮನ್ಸಗ್ರ ಮಾಡ್ಕೋತೀನಿ. ಹಾಗೆ ನಿಮ್ಮೇಲೆ ನಂಗೆ ಕೋಪ ಬಂದ್ರೆ ಏನು ಮಾಡ್ತೀರಾ? ಈ ಫೋಟೋ ಮುಂದೆ ನಿಂತು ಚೆನ್ನಾಗಿ ಬೈತೀನಿ. ನಾನು ಏನು ಮಾಡಿದ್ರು ಈ ನನ್ನ ಹೀರೋ ಸುಮ್ಮನಿರ್ತಾನೆ. ಅದಕ್ಕೆ ನಾನೇ ಇದನ್ನು ಮಾಡಿಸಿ ಇಲ್ಲಿ ತಂದಿಟ್ಟಿದ್ದು. ಇದ್ರ ಹೆಸರೇನು ಗೊತ್ತಾ? ಇನ್ನೇನು ಇಟ್ಟಿರ್ತೀರಾ? ಮುನ್ಸಾಮಿ ಅಂತಲೋ ಜಗಳ ಗಂಟ ಅಂತಲೋ ಇಟ್ಟಿರ್ತೀರ. ಅಯ್ಯೋ, ಹೀರೋ ಹೆಸರು ಆ ಥರ ಎಲ್ಲ ಇಡ್ಬೋದಾ? ಇದಕ್ಕೆ ನಾನು ಸುಂದರ ಅಂತ ಹೆಸರಿಟ್ಟಿದ್ದೀನಿ. ಸುಂದರನ? ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂದ ಅಂತರಾಂಗ ಪ್ರಾಣ, ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣೆ, ಬಾಲಾರೆ ಇವ ಬಾರಿ ಮೋಜಗಾರ, ಬಾಲಾರೆ ಇವ ಬಾಲ ಮೋಸಗಾರ. ಆ ಆ ಆ ಸಾಕು, ಮೊದಲು ನಿಮ್ಮ ಹಾಡು ನಿಲ್ಲಿಸ್ರಿ. ಯಾಕೆ ಹಚ್ಬಂಡು? ಹಾಡು ಚೆನ್ನಾಗಿಲ್ವಾ? ಹಾಡು ಚೆನ್ನಾಗಿದೆ, ಅದು ನೀವು ಚೆನ್ನಾಗಿ ಆಡ್ತಾ ಇಲ್ಲ. ಅಷ್ಟು ಕೆಟ್ಟದಾಗ ಹಾಡ್ನ? ಕೆಟ್ಟದಾಗ ಹಾಡುದ್ನ ನೀವು ಹಾಡೋದು ಒಂದೇ, ಕೋಣದ ಮುಂದೆ ಕಿಂಡ್ರಿ ಬಾರಿಸೋದು ಒಂದೇ. ಈ ದೀಪಂಗೆ ಎಷ್ಟು ಜನ ಹಾಡ್ಬೇಡ ಅಂದ್ರು ಈ ದೀಪ ಹಾಡೇ ಹಾಡ್ತಾಳೆ. ಅಯ್ಯೋ, ಮುಖ್ಯವಾದ ವಿಷಯನೇ ಮಾಡ್ತಾಳೆ. ಇರಿ, ಏನ್ರಿ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ನಾನು ಹೀರೋ ಸುಂದ್ರಗ್ ಮುತ್ತು ಕೊಡ್ತಿದ್ದೀನಿ. ಬೇಡ ರೀ. ರೀ, ನೀವ್ಯಾರೀ ನನ್ ಹೀರೋಗ್ ಮುತ್ತು ಕೊಡ್ಬೇಡ ಅಂತ ಹೇಳಕ್ಕೆ? ಸುಂದ್ರ, ನೀನ್ ಎಷ್ಟೇ ಮೈ ಓದಿಕೊಂಡು ನಾನಂತೂ ನಿನ್ನನ್ನು ಬಿಡಲ್ಲ. ಯಾವತ್ತಿದ್ರು ನೀನೇ ನನ್ನ ಹೀರೋ. ಇಷ್ಟ ದಿನ ನನ್ನ ಮನ್ಸಲ್ಲಿದ್ದೆ, ಇನ್ ಮುಂದೆ ನೇರವಾಗಿ ನನ್ನ ಹೃದಯದಲ್ಲೇ ಇರ್ತೀಯ. ಎಷ್ಟು ಹಿತವಾಗ್ತಿದೆ ಅಲ್ವಾ ಸುಂದ್ರ? ಕೆಲವ್ರಿಗೆ ನಮ್ಮ ಪ್ರೀತಿ ನೋಡಿದ್ರೆ ಹೊಟ್ಟೆಗಿಚ್ಚು. ನಿಮ್ಮ ಜೊತೆ ಮಾತಾಡ್ತಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಸುಂದ್ರ, ಆ ಸೂಟು ನಿಂಗೆ ಚೆನ್ನಾಗಿ ಕಾಣಿಸಲ್ಲ. ಬೇರೆ ಸೂಟ್ ಹಾಕೋ ಸುಂದ್ರ. ನಾನು ಇದನ್ನೇ ಹಾಕೊಳ್ಳೋದು. ಏನಿವಾಗ? ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ತಿದೆ ಸೂಟು. ಯಾಕೆ ಹೇಳು? ನೋಡೋಕ್ಕೆ ಒಳ್ಳೆ ಹೀರೋ ಥರ ಇದೆಯಲ್ವಾ? ಅದಕ್ಕೆ ಯಾವ ಸೂಟ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ಯಾಕೆ ಹಚ್ಬಂಡು? ಏನಾಯ್ತು? ಏನಿಲ್ಲ. ಮತ್ತೆ ಹಾಗೆ ಆಕಾಶನೇ ತಲೆ ಮೇಲೆ ಬಿದ್ದೋಯ್ತು ಅನ್ನೋ ತರ ತಲೆ ಚಚ್ಕೋತಿದ್ದೀರಾ? ಯಾರಿಗಾದ್ರೂ ತಾಳ್ಮೆ ಅನ್ನೋದನ್ನ ಕಲಿಸ್ಬೇಕಿದ್ರೆ ಅವ್ರನ್ನ ಕರ್ಕೊಂಬಂದು ನಿಮ್ಮ ಹತ್ರ ಬಿಡ್ಬೇಕು ನೋಡಿ. ಅಂದ್ರೆ ನಾನು ಅಷ್ಟು ಚೆನ್ನಾಗಿ ತಾಳ್ಮೆ ಹೇಳ್ಕೊಡ್ತೀನ? ಹಂಗೆಲ್ಲ ಅನ್ಕೊಳಕ್ ಹೋಗ್ಬಿಡಿ. ಮತ್ತೆ ಒಂದು ಅವ್ರು ಓಡೋಗ್ತಾರೆ, ಇಲ್ಲ ಮೆಂಟ್ಲಾಗ್ಬಿಡುತ್ತೆ. ದೀಪ, ಯಾಕಮ್ಮ ನಿಂತಿದೀಯಾ? ಕೂತ್ಕೋ. ಇಲ್ಲ ಮಾವ, ನೀವೊಬ್ರಾದ್ರೂ ಕೂತ್ಕೋ ತಿನ್ನು ಅಂದ್ರಲ್ವಾ, ಖುಷಿ ಆಯ್ತು. ಯಾಕೋ ಹಶ್ವಿಲ್ಲ, ಆಮೇಲೆ ಮಾಡ್ತೀನಿ. ಸಾರಿ ಅಪ್ಪ, ನೆನ್ನೆ ನಾನು ನಿಮಗೆ ಹೇಳ್ದೆ ಹೋಗಬಾರ್ದಾಯ್ತು. ಇನ್ಮೇಲೆ ಹಾಗೆ ಮಾಡಲ್ಲ.
ನೋಡಮ್ಮ, ನೀನು ಸಾರಿ ಕೇಳಬೇಕಾಗಿರೋದು ನನಗಲ್ಲ, ಸೌಂದರ್ಯಂಗೆ. ಯಾಕಂದರೆ ಬಂದವರು ಅವಮಾನ ಮಾಡಿರೋದು ಅವಳಿಗೇನೆ. ನನ್ನಿಂದ ಅವ್ರಿಗೆ ಅವಮಾನ ಆಗಿದ್ರೆ ಅವರಿಂದ ನನಗೆ ಬೇಜಾರಾಗಿದೆ. ಅದಕ್ಕೇನು ಮಾಡೋದು? ಏನು ಹೇಳ್ತಿದ್ಯಮ್ಮ? ಹೌದು ಅಪ್ಪ, ನನಗೆ ಮದುವೆ ಇಷ್ಟ ಇಲ್ಲ, ಯಾರನ್ನು ಕರೆಸ್ಬೇಡಿ ಅಂದ್ರು ಯಾಕೆ ಕರೆಸ್ಬೇಕಿತ್ತು? ತಪ್ಪಲ್ವಾ? ನಾನು ಅವ್ರಿಗೆ ಸಾರಿ ಕೇಳಬೇಕು ಅಂದರೆ ಅವರು ತಪ್ಪು ಮಾಡಿದ್ದಾರೆ. ಅವ್ರು ನನಗೆ ಮೊದಲು ಸಾರಿ ಕೇಳಬೇಕು. ಏನಚ್ಚು ಇದು? ಯಾಕೆ ಏನು ಅಂತ ನನ್ನ ಕೇಳಬೇಡ, ನಿಮ್ಮ ಅತ್ಕೇನು ಕೇಳು. ಸೌಂದರ್ಯ, ನೀನು ಬೇಜಾರು ಮಾಡ್ಕೋಬೇಡಮ್ಮ, ಕೂತ್ಕೋ, ಅವಳ ಹತ್ರ ನಾನು ಮಾತಾಡ್ತೀನಿ. ನೋಡಮ್ಮ, ಸೌಂದರ್ಯ ಮಾಡಿದ್ದು ನಿನ್ನ ದೃಷ್ಟಿಯಲ್ಲಿ ತಪ್ಪು ಅನಿಸಿದ್ರೆ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಬೇಡ ಅಪ್ಪ, ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಸಾರಿ ಕೇಳಬೇಕು? ನೀವು ನನ್ನ ತಂದೆ, ನೀವು ಆ ಥರ ನನಗೆ ಸಾರಿ ಎಲ್ಲ ಕೇಳಬಾರ್ದು. ನೀವು ನನಗೆ ಬೈರಿ ಹೊಡಿರಿ, ಆ ಅಧಿಕಾರ ನಿಮ್ಮೊಬ್ರಿಗೆ ಮಾತ್ರ ಇರೋದು. ಬೇರೆ ಯಾರಿಗೂ ಇಲ್ಲ. ಈಗೇನು ತಪ್ಪಾಗಿರೋದಕ್ಕೆ ಸಾರಿ ಕೇಳಬೇಕಲ್ವಾ? ಕೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಈಗಲಾದ್ರೂ ಕೂತ್ಕೋ ಅಮ್ಮ. ಅಚ್ಚು ಸಾರಿ ಕೇಳಾಯ್ತಲ್ಲ, ಕೂತ್ಕೊಳ್ಳಿ ಅದಕ್ಕೆ ಪ್ಲೀಸ್. ಈ ಮನೇಲಿ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿರೋ ಬದಲು ಎಲ್ಲರೂ ಒಟ್ಟಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದು ಯಾವಾಗ ಈಡೇರುತ್ತೋ? ಆ ದಿನ ಬಂದೇ ಬರುತ್ತೆ ಮಾವ, ಯೋಚನೆ ಮಾಡಬೇಡಿ. ಇದು ಮೇಸ್ಟ್ರಿಗೆ ಬಂದಿರೋದು. ಮೇಸ್ಟ್ರೇ, ಮೇಸ್ಟ್ರೇ, ಏನಾಯ್ತು? ಯಾಕೆ ಕೂಕೋತಾ ಇದೀಯಾ? ಮೇಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಇದೆ ಕಣೆ. ಮೇಷ್ಟ್ರಿಗೆ ಮದ್ವೆಗಿದೆ ಗೊತ್ತಾಯ್ತಣ್ಣ. ಹುಡುಗಿ ಫೋಟೋ ಇದ್ರಲ್ಲಿದ್ಯಾ? ತೋರ್ಸೋಣ ಪ್ಲೀಸ್ ಪ್ಲೀಸ್. ಇಷ್ಟು ವಯಸ್ಸಾದ್ರೂ ಮಕ್ಕಳಾರ್ದಂಗೆ ಆಡ್ತೀಯಲ್ಲ ನೀನು. ಅವಳು ಯಾಕ್ರಿ ಬೈತೀರಾ ಪಾಪ? ಹಾ, ನಮ್ಮ ಮನೆಗೆ ಅವಳೇ ಈಗ ದೊಡ್ಡ ಪಾಪ. ಅಣ್ಣ, ನೀನ್ ಹೇಳಿದ್ದು ಈ ಪಾಪನ ಅಥವಾ ಶಾಪದ ಪಾಪನ? ಅಲ್ಲ ಕಣೆ, ಮನೆಯಲ್ಲಿರೋ ಮಗ ಅನ್ನೋ ಮಹಾಶಯನ್ಗೆ ಇನ್ನೂ ಮದುವೆ ವಿಷಯ ಗೊತ್ತಾಗಿಲ್ಲ. ಇನ್ನೆನ್ನೇ ಮೊನ್ನೆ ಬಂದಿರೋ ಮೇಸ್ಟ್ರಿಗೆ ಮದುವೆನ ಅಂತ ಕೇಳ್ತಿದ್ಯಲ್ಲ. ಏನು ಸರ್, ಏನೋ ಮದುವೆ ಅಂತಿದ್ದೀರಾ? ತಗೊಳ್ಳಿ ಮೇಸ್ಟ್ರೆ, ನಿಮಗೆ ಒಂದು ಸಂತೋಷವಾದ ಸುದ್ದಿ. ನೀವೇ ಓದಿ ಇವರಿಬ್ಬರಿಗೂ ಹೇಳಿ. ಆ ಪೋಸ್ಟ್ಮ್ಯಾನ್ ರಾಮಪ್ಪ ನನ್ನ ಹೆಸರಿತ್ತಲ್ಲ, ನನಗೆ ಕೊಟ್ಟ, ನಾನು ನಂದೇ ಅನ್ಕೊಂಡು ಓದಿದೆ. ಓದಿ. ಅದೇನು ಅಂತ ಓದಪ್ಪ, ಖುಷಿ ವಿಷಯ ಅಂತೆ. ನನಗೆ ಬೆಸ್ಟ್ ಟೀಚರ್ ಅಂದರೆ ಅತ್ಯುತ್ತಮ ಶಿಕ್ಷಕ ಅವಾರ್ಡ್ ಬಂದಿದೆ. ಕಾಂಕ್ರೀಟ್ಸು ಕಣಪ್ಪ. ಅದು ಕಾಂಕ್ರೀಟ್ಸ್ ಅಲ್ಲ, ಕಂಗ್ರಾಟ್ಸ್. ಏನೋ ಒಂದು ಬಿಡೋ, ಒಟ್ಟಲ್ಲಿ ಅವ್ರಿಗೆ ಬಹುಮಾನ ಬಂತಲ್ಲ, ನನಗದೇ ಖುಷಿ. ನೀನು ಇದೆಯಾ? ಹುಟ್ಟಿದಾಗಿಂದ ಒಂದಾದ್ರೂ ಬಹುಮಾನ ತಗೊಂಡಿದ್ಯಾನ? ಬರೀ ಅವಮಾನನೇ. ಅವನು ಚಿಕ್ಕವನಿದ್ದಾಗಲೇ ತುಂಬ ಬಹುಮಾನಗಳನ್ನು ತಗೊಂಡಿದ್ದಾನೆ. ಅದು ಪೆಟ್ಟಿಗೆ ತುಂಬ ಇದೆ, ನೀನೇ ನೋಡಿದ್ಯಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಏನು ಮಾಡಿದ್ರು ಸಂತೋಷನೇ. ಬೆಳೆದು ದೊಡ್ಡವರಾದ್ಮೇಲೆ ಏನಾಗ್ತಾರೆ, ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಭವಿಷ್ಯ ನಿಂತ್ಕೊಳ್ಳೋದು. ಸುಮ್ಮನೆ ಉಂಡಾಡಿ ಗುಂಡನ ಥರ ಬೀದಿಯೆಲ್ಲ ಸುತ್ತೋದಲ್ಲ. ಹೋಗ್ಲಿ ಬಿಡಿ ಸರ್, ಯಾಕೆ ಬೈತೀರಾ? ಏನಾದರೂ ಮಾಡಬೇಕು ಅಂತ ಅವ್ರಿಗೂ ಮನಸ್ಸಲ್ಲಿದೆ. ಮನಸ್ಸಲ್ಲಿದ್ರೆ ಸಾಲದು ಮೇಷ್ಟ್ರೆ,
ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಸರಿ ಬಿಡಿ, ಈಗ ಯಾಕೆ ಅದ್ರ ಬಗ್ಗೆ ಮಾತು? ಮೊದಲು ಏನಾದರೂ ಸಿಹಿ ಮಾಡ್ತೀನಿ. ಅಮ್ಮ, ಇವತ್ತು ನಾವೆಲ್ಲರೂ ಹೋಗಿ ಹೋಟ್ಲಿಗೆ ಊಟ ಮಾಡೋಣ. ಚೆನ್ನಾಗಿರುತ್ತೆ. ದಿನ ಮನೇಲೆ ತಿಂದು ತಿಂದು ನಾಲ್ಗೆ ರುಚಿ ಎಲ್ಲ ಹೋಗ್ಬಿಟ್ಟಿದೆ. ಏನೇ ಹಾಗಂದ್ರೆ ನಾನು ಮಾಡೋ ಅಡುಗೆ ಚೆನ್ನಾಗಿರಲ್ವಾ? ಅಯ್ಯೋ, ನಾನೆಲ್ಲದ್ಗೆ ಹಂಗಂದೆ. ಅಂದರೆ ಹೋಟೆಲ್ದು ಬೇರೆ ಥರ ಇರುತ್ತೆ ಅಂದೆ ಅಷ್ಟೇ. ಬೇಡಿ ಮೇಷ್ಟ್ರೆ, ನೀವು ಮಾಡಿರೋ ಸಾಧನೆಗೆ ನಾವೇ ನಿಮಗೆ ಉಪಚಾರ ಮಾಡಬೇಕು. ಅದನ್ನು ಇನ್ನೊಂದ್ಸಲ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಇವತ್ತು ಮನೆಯಲ್ಲಿ ಹಬ್ಬದ ಊಟನೇ ಮಾಡಿಸೋಣ. ಹೌದಪ್ಪ, ಹೋಟೆಲ್ಗೆ ಹೋದರೆ ತುಂಬ ಖರ್ಚಾಗುತ್ತೆ. ದುಡ್ಡನ್ನ ಹಾಗೆಲ್ಲ ವ್ಯಯ ಮಾಡಬಾರ್ದು. ಒಂದೇ ಕಷ್ಟ ಕಾಲದಲ್ಲಿ ಆಗುತ್ತೆ ಅದು. ಕೇಳಿಸ್ಕೊಂಡ್ರ ಮೇಷ್ಟ್ರೆ ಮನೆ ಯಜಮಾನಿ ಮಾತು? ಆಕೆ ಹನಿ 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 ಸೇರಿಸಿ ಕೂಡಿಸಿ ಇಟ್ಟಿರೋದಕ್ಕೆ ಇವತ್ತು ನಾವು ತಕ್ಕ ಮಟ್ಟಿಗೆ ಇರೋದು. ಹೇಳಪ್ಪ, ಏನು ಸಿಹಿ ಮಾಡಲಿ? ಏನಾದರೂ ಮಾಡಿಮ್ಮ, ನಾನು ಹೋಗಿ ದಿನಸಿ ತರ್ತೇನೆ. ಬೇಡಪ್ಪ, 3 ವಾರಕ್ಕೆ ಆಗೋಷ್ಟು ಇದೆ. ಅದಕ್ಕೆ ಕೇಸರಿ ಬಾತ್ ಮಾಡ್ತೀರಾ? ಅದೇ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದು ಅದಕ್ಕೆ ಸಣ್ಣಕ್ಕೆ ಅನಾನಸ್ ಹೆಚ್ಚಾಕಿ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರಬೇಕು. ಅಲ್ವೇನೇ ಭುಜ? ಅಣ್ಣ ನೀನು ನನ್ನ ಅರಿಯಾಗಿಸ್ತಿದ್ಯಾ ತಾನೇ? ಮತ್ತೆ ಅವಾರ್ಡ್ ಬಂದಿರೋದು ಅವ್ರಿಗ ನಿನಗ? ಅವ್ರಿಗೆ ಏನು ಬೇಕು ಅದನ್ನ ಮಾಡ್ಬೇಕು ತಾನೇ. ಕೇಸರಿ ಬಾತೆ ಮಾಡಿಮ್ಮ. ಸರಿ, ಥ್ಯಾಂಕ್ ಯು ಮೇಷ್ಟ್ರೆ. ಅದಕ್ಕೆ ನಾನು ಹೋಗಿ ದ್ರಾಕ್ಷಿ ಗೋಡಂಬಿನೂ ಹುರಿತೀನಿ. ಅಂಬುಜ, ಅನಾನಸ್ ಮರಿಬೇಡ. ಸುಮ್ಮನೆ ಇರೋಣ ನೀನು. ಅದೇನೋ ಮೇಷ್ಟ್ರೆ, ನೀವು ನಮ್ಮ ಮನೆಗೆ ಕಾಲಿಟ್ಟಾಗಿಂದ ನಮ್ಮೆಲ್ಲರ ಮುಖದಲ್ಲಿ ಖುಷಿ ಸಂತೋಷ ಕುಣಿದಾಡ್ತಾ ಇದೆ. ಅದೇ ಖುಷಿ. ಬರೀ ನಿಮ್ಗಲ್ಲ ಸರ್, ನನಗೂ ಸಂತೋಷ ಆಗಿದೆ. ಅನಾಥನಾಗಿದ್ದವನಿಗೆ ನಿಮ್ಮೆಲ್ಲರೂ ಪ್ರೀತಿ ಸಿಕ್ಕಿದೆ. ನೀವು ಮನೆ ಮಗನ ಥರ ಇಲ್ಲೇ ಇದ್ಬಿಡಿ, ಎಲ್ಲೂ ಹೋಗಬೇಡಿ, ಆಯ್ತಾ? ನಿಮ್ಮೆಲ್ಲರೂ ಬಿಟ್ಟು ನನಗೂ ಎಲ್ಲೂ ಹೋಗೋಕ್ಕೆ ಮನಸ್ಸಿಲ್ಲ ಸರ್. ನನಗಿಷ್ಟು ಪ್ರೀತಿ ಕೊಟ್ಟು ಮನೆ ಮಗನ ಥರ ನೋಡ್ಕೊತಾ ಇರೋದಕ್ಕೆ ಕೊನೆವರೆಗೂ ಋಣಿಯಾಗಿರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಯ್ಯೋ ಬಿಡಿ ಮೇಷ್ಟ್ರೆ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾತಕ್ಕೆ? ದೇವರು ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಆಮೇಲೆ ವಿಷಯ ಹೇಳೋದು ಬರ್ಬಿಟ್ಟಿದೆ ನಿಮಗೆ. ನಮ್ಮ ಪೋಸ್ಟ್ಮನ್ ರಾಮಪ್ಪ ನನಗೆ ಹುಷಾರಿಲ್ಲ ಅಂತ 2 ದಿನ ನಿಮ್ಗೆ ಅವಾರ್ಡ್ ಬಂದಿದೆಯಲ್ಲ, ಈ ಲೆಟ್ರು ಅವ್ರ ಮನೇಲೇ ಇಟ್ಕೊಂಡ್ಬಿಟ್ಟಿದ್ದ. ಇವತ್ತು ತಂದ್ಕೊಟ್ಟ. ಆಮೇಲೆ ಅವಾರ್ಡ್ ಫಂಕ್ಷನ್ನು ಇವತ್ತೇ, ನೀವು ಇವತ್ತೇ ಹೋಗಬೇಕು. ಜಲ್ದಿ ರೆಡಿಯಾಗಿ. ಸರಿ ಸರ್. ಒತ್ತಲ ಅನಾನಸ್ ಇದೆಯಾ ಅಥವಾ ತರಬೇಕಾ? ಮುಂಗಾರು ಮಳೆಯಲ್ಲಿ ದಂಡಲ್ಲೇ ನೀರಿಲ್ಲಿ ದೀರ್ಘಾಯುಷ್ಮಾನ್ ಭವ. ಒಳ್ಳೆಯದು. ಅಯ್ಯೋ, ನನ್ನ ಕಾಲ್ಗೆಲ್ಲ ಯಾಕೆ ಬೀಳ್ತಿದ್ಯಪ್ಪ? ಅಪ್ಪ ಅಮ್ಮ ಇಲ್ದ್ರು ನಾನು ದಿಕ್ಕು ದೆಸೆ ಇಲ್ಲದೆ ಒಬ್ಬನೇ ಇರ್ತಿದ್ದೆ.
ಆದರೆ ಈ ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು ಅಪ್ಪ ಅಮ್ಮನ ಬೆಲೆ ಏನು ಅಂತ. ನಿಮ್ಮೆಲ್ಲರೂ ಪ್ರೀತಿ ಸಿಕ್ತು, 3 ಹೊತ್ತು ಊಟ ಹಾಕ್ತಿದ್ದೀರಾ. ನನ್ನೂ ನಿಮ್ಮಲ್ಲೊಬ್ಬ ಅಂದ್ಕೊಂಡಿದ್ದೀರಾ. ಇಷ್ಟೆಲ್ಲ ಮಾಡಿರೋ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂಡಿಲ್ಲ ಅಂದರೆ ತಪ್ಪಾಗಲ್ವಾ? ಆಯ್ತಪ್ಪ, ಇನ್ಮೇಲೆ ನನಗೆ ಒಬ್ಬ ಮಗ ಅಲ್ಲ, 2 ಗಂಡು ಮಕ್ಕಳು. ಬರ್ತೀನಿ. ಹೋಯ್ತಪ್ಪ. ಮೇಷ್ಟ್ರೆ 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 ಇರಿ 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 ಇರಿ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಯಾರ ಕೆಟ್ಟ ಕಣ್ಣು ನಿಮ್ಮೇಲೆ ಬೀಳ್ದೆ ಇರಲಿ. ಥೂ 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 ಮಾಡಿ. ಸ್ವಲ್ಪ ಹೂ ಮುಡಿಸಿ ಹಸ್ಬೆಂಡು. ನಾನು ಯಾಕೆ ಮುಡಿಸ್ಲಿ? ಹಾಂ, ಅಲ್ಲ ಇದರಲ್ಲ ನಿಮ್ಮ ಸುಂದ್ರ, ಹೋಗಿ ಮುಡಿಸ್ಕೊಳ್ಳಿ. ನಿಮ್ಮ ಬುದ್ಧಿ ನನ್ಗೆ ಗೊತ್ತಿಲ್ವಾ? ಗೊತ್ತು ತಾನೆ, ಮತ್ತ್ಯಾಕೆ ಮುಡಿಸಿ ಅಂತ ಕೇಳಿದ್ರಿ? ಏನೋ ನನ್ನ ಮೇಲಿರೋ ಕೆಟ್ಟ ಭಾವನೆ ಹೋಗಿ ಒಳ್ಳೆ ಭಾವನೆ ಬಂದಿರ್ಬೋದು ಅಂತ ಕೇಳಿದೆ. ತಪ್ಪಾ? ತಪ್ಪು ನಿಮ್ದಲ್ಲ, ನಿಮ್ಮ ಕುತ್ತಿಗೆ ತಾಳಿ ಕಟ್ಟದ್ನಲ್ಲ, ಎಲ್ಲ ನಂದೇ ತಪ್ಪು. ಆಯ್ತು, ಅದ್ಯಾಕೆ ಒಳ್ಳೆ ಹರಳಲ್ಲೇ ಕುಡ್ದೋರ್ ಥರ ಆಡ್ತೀರಾ? ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರತ್ತಂತೆ. ಹೌದೌದು, ಇನ್ನು ಸ್ವಲ್ಪ ದಿನದಲ್ಲಿ ಡಿವೋರ್ಸ್ ಅನ್ನೋದು ಕೋರ್ಟಲ್ಲಿ ನಿಶ್ಚಯ ಆಗುತ್ತೆ. ನಾಳೆ ಬಗ್ಗೆ ಇವಾಗಲೇ ಯಾಕೆ ತಲೆ ಕೆಡ್ಸ್ಕೋಬೇಕು ಹಸ್ಬೆಂಡು? ಬಿಡಿ. ಸುರಸುಂದ್ರಾಂಗ ನೀನು ಒಬ್ಬನೇ ಒಳ್ಳೆಯವನು. ನಾನು ಏನು ಹೇಳ್ತೀನೋ ಅದನ್ನ ತಾಳ್ಮೆಯಿಂದ ಕೇಳಿಸ್ಕೊತೀಯ. ಬೇರೆಯವ್ರ ಥರ ಮುಖ ಸೆಂಟ್ರಿಸ್ಕೊಳ್ಳಲ್ಲ. ಯಾರನ್ನೋ ಮದ್ವೆ ಆಗೋ ಬದಲು ನೀನನ್ನೇ ಇಟ್ಕೋಬಹುದು. ರೀ, ಹಂಗೆಲ್ಲ ಹೇಳ್ಬೇಡಿ, ಕೇಳಿಸ್ಕೊಂಡವ್ರು ಬೇರೆ ಅರ್ಥ ತಗೋತಾರೆ. ಈ ದೀಪ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಅನ್ಕೊಳ್ಳೋರು ಅಡ್ಕೊಳ್ಳಿ, ಉಡ್ಕೊಂಡವ್ರು ಉಡ್ಕೊಳ್ಳಿ. ನಾನು ಮಾತ್ರ ನನ್ನ ಸುಂದ್ರನ್ನ ನನ್ನ ಜೊತೆನೇ ಇಟ್ಕೋತೀನಿ. ಹಸ್ಬೆಂಡು, ನೀವು ನನ್ನ ಜೊತೆ ಫಂಕ್ಷನ್ಗೆ ಬನ್ನಿ. ಏಕೆ? ನಾವಿಬ್ರು ಕೈ ಕೈ ಹಿಡ್ಕೊಂಡು ಬಾರೋ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, ಅಲ್ಲಿ ಮೊಬ್ಬಲ್ಲಿ ಸಿಗಲಿ 1/2 ಸೀಟ್. ಮತ್ತೆ ಶುರು ಆಯ್ತಾ ನಿಮ್ದು? ಕೇಳಕ್ಕಾಗಲ್ಲ. ಹಸ್ಬೆಂಡು, ಒಂದೇ ಒಂದ್ಸಲ ನನಗೋಸ್ಕರ ಹೂ ಅನ್ನಿ. ಪಪ್ಪಿ ಕೊಡ್ಲಾ? ಇವಳು ಯಾಕೋ ಅತಿ ಆಯ್ತು. ಓಹೋ, ಚಿರು ಇವಳು ಬುಟ್ಟಿಗೆ ಬೀಳ್ತಿಲ್ಲ ಅಂತ ಈಗ ಈ ಡ್ರಾಮಾ ಮಾಡ್ತಿದ್ದಾಳ? ಮಾಡು ಮಾಡು. ಏನು ಹಸ್ಬೆಂಡು, ಮುತ್ತು ಕೈಯಲ್ಲಿ ಬೇಡ, ಅಲ್ಲೇ ಬಂದು ಹತ್ರದಲ್ಲಿ ಕೊಡು ಅಂತಿದ್ದೀರಾ? ಛೀ ಕಳ್ಳ. ಬೇಡ ಹಸ್ಬೆಂಡು, ಇಲ್ಲಿ ನಾನು ಕಂಡ್ರೆ ಆಗದೆ ಇರೋರೆಲ್ಲ ಇದ್ದಾರೆ. ಖುಷಿ ಪಡೋ ಬದಲು ಸುಮ್ಮನೆ ಉರ್ಕೋತಾರೆ. ಬಿಡಿ. ಮೊದಲು ಈ ವಿಷಯನ ಸೌಂದರ್ಯಂಗೆ ಹೇಳಬೇಕು. ಏನ್ರಿ ನೀವು ಇಷ್ಟು ದಿನ ನನಗೆ ಹಸ್ಬೆಂಡ್ ಅಂತಿದ್ರಿ, ಈಗ ಫೋಟೋಗೆ ಹೇಳ್ತಿದ್ದೀರಾ? ಅದು ಬರೀ ಫೋಟೋ ಅಲ್ಲ ಹಸ್ಬೆಂಡು, ನನ್ನ ಅಂತರಾಳದ ಪ್ರೀತಿಯ ಪುಟ. ಆಕಾಶದೆತ್ತರದಲ್ಲಿ ಹಾರಾಡ್ತಿರುವ ನನ್ನ ಕನಸುಗಳ ಗಾಳಿಪಟ. ರೀ ಸುಮ್ಮನೆ ಮಾತು ನಿಲ್ಲಿಸ್ರಿ ಸಾಕು. ಅಲ್ಲ, ಈಗೇನು ನೀವು ಬರ್ತೀರಾ? ಸುಂದ್ರನ್ ಕರ್ಕೊಂಡು ಹೋಗ್ಲಾ? ಅಂದರೆ ನಾನು ಬರಲಿಲ್ಲ ಅಂದರೆ ಆ ಫೋಟೋನ ತೊಗೊಂಡೋಗ್ತೀರಾ? ತಗೊಂಡು ಹೋಗೋದಲ್ಲ, ಎತ್ಕೊಂಡು ಹೋಗ್ತೀನಿ. ರೀ ಪ್ಲೀಸ್, ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಮಾನ ಮರ್ಯಾದೆ ಕಳಿಬಿಡಿ. ಒಂದು ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಇವ್ರ ಜೊತೆ ಗೋಳೋಗಿ ಬಸ್ತೀನಿ. ಏನಂದ್ರಿ? ಏನಿಲ್ಲ, ನೀವು ಇಲ್ಲಿರೋದು ನನ್ನ ಪುಣ್ಯ ಅಂತಿದ್ದೆ. ಫಂಕ್ಷನ್ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಿ, ನಿಮಗೋಸ್ಕರ ಡೋರ್ ಓಪನ್ ಮಾಡ್ಕೊಂಡು ಕಾಯ್ತಾ ಇರ್ತೀನಿ, ಆಯ್ತಾ? ಸರಿ, ಇದು ಒಂದ್ಸಲ ಒಪ್ಕೋತಿದ್ದೀನಿ. ಮುಂದಿನ ಸಲ ಕೈ ಎತ್ತಿದ್ರೆ ಫೋಟೋ ಎತ್ಕೊಂಡು ಹೋಗ್ತೀನಿ. ಆಯ್ತಾಯ್ತು. ಹಸ್ಬೆಂಡು,
ನನಗ ಸುಂದ್ರಂಗ ನೀವು ಹೂ ಅಂದ್ರೆ ನಿಮ್ಗೆ, ಹೂ ಅಂದ್ರೆ ಸುಂದ್ರನಿಗೆ. ಅಮ್ಮ ಹೂ ಹಸ್ಬೆಂಡು, ಇವತ್ತು ನಿಮ್ಮ ಕೆಲಸ ಮುಗಿಯೋದು ಎಷ್ಟೊತ್ತಾಗ್ಬೋದು? ಗೊತ್ತಿಲ್ಲ. ಯಾಕೆ? ಹಸ್ಬೆಂಡು, ಬೆಂಗಳೂರಲ್ಲಿ ಪಾನಿಪುರಿ, ಟಿಕ್ಕಿಪುರಿ ಅದನ್ನೆಲ್ಲ ತಿನ್ನಕ್ಕೆ ಒಂದು ತುಂಬ ಹೆಸರುವಾಸಿಯಾಗಿರೋ ಜಾಗ ಇದೆಯಂತೆ. ಹಾಂ, ಈಟ್ ಸ್ಟ್ರೀಟು. ಯಾಕೆ? ಹಾ, ಅದೇ ಅದೇ, ಇವತ್ತು ಅಲ್ಲಿಗೆ ಹೋಗೋಣ. ಏನಾಗಲ್ಲ ಹಸ್ಬೆಂಡು, ಸರಿ ಬಿಡಿ, ಇನ್ನೊಂದು ದಿನ ಕರ್ಕೊಂಡೋಗಿ. ಬೇರೆಯವ್ರ ಥರ ನಂಗೆ ಸೀರೆ ಕೊಡಿಸಿ ಚಿನ್ನ ಕೊಡಿಸಿ ಅಂತ ಗೋಳಾಯ್ಕೊಂಡಿದ್ದೀನ. ಅದನ್ನ ಬೇಕಾದ್ರೆ ಕೊಡಿಸ್ಬಿಡ್ಬೋದು, ಆದ್ರೆ ಈ ಥರ ತಲೆ ತಿನ್ನೋರ್ ಜೊತೆ ಈಟ್ ಸ್ಟ್ರೀಟ್ಗೆಲ್ಲ ಹೋಗಕ್ಕಾಗಲ್ಲ. ಆಯ್ತಾಯ್ತು, ಜಾಸ್ತಿ ಹಾರಾಡ್ಬಿಡಿ. ನಮ್ಮ ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ಒಳ್ಳೆ ಹಳ್ಳೆ ಅನ್ಸ್ಕೊಂಡಿದ್ದೀರಾ, ಉಳಿಸ್ಕೊಳ್ಳಿ ಅದನ್ನ. ಬರ್ತೀನಿ ಹಸ್ಬೆಂಡು. ಬರ್ತೀನಿ ಸುಂದರ.